ರಾಜ್ಯದ ಶಿಕ್ಷಣ ಸಚಿವರು ನೋಡಲೇಬೇಕಾದಂತ ಸ್ಟೋರಿ ಇದು. ಕಟ್ಟಡ ಶಿಥಿಲಗೊಂಡಿದೆ, ಗೋಡೆಗಳು ಬಿರುಕು ಬಿಟ್ಟಿವೆ. ಇದೇ ಶಾಲೆಯಲ್ಲಿ 123 ವಿದ್ಯಾರ್ಥಿಗಳು ಪಾಠ ಕಲಿತಿದ್ದಾರೆ. ರಾಜ್ಯದ ಸರ್ಕಾರಿ ಶಾಲೆಗಳ ಅವ್ಯವಸ್ಥೆ ಅಲ್ಲ ಇದು, ಅಧೋಗತಿ. ಕಟ್ಟಡಗಳ ಶಿಥಿಲಗೊಂಡಿವೆ, ಗೋಡೆಗಳು ಬಿರುಕು ಬಿಟ್ಟಿವೆ. ಅದೇ ಶಾಲೆಯಲ್ಲಿ ಜೀವ ಕೈಯಲ್ಲಿ ಹಿಡ್ಕೊಂಡು 123 ಜನ ಮಕ್ಕಳು ವಿದ್ಯಾಭ್ಯಾಸ ಮಾಡ್ತಿದ್ದಾರೆ. ಜೀವ ಭಯದಲ್ಲಿ ಅಕ್ಷರಾಭ್ಯಾಸ ಮಾಡ್ತಿದ್ದಾರೆ. ಮಾದಾಪುರ ಗ್ರಾಮದ ಸರ್ಕಾರಿ ಶಾಲೆಯಲ್ಲಿನ ಅಧ್ವಾನ ಇದು. ಮಂಡ್ಯದ ಕೆಆರ್ಪೇಟೆ ತಾಲೂಕಿನ ಮಾದಾಪುರ ಗ್ರಾಮದಲ್ಲಿ ಶಾಲೆ ಒಳಗೂ ಅದೇ ಹೊರಗೂ ಅದೇ. ಇದು ಆ ಶಾಲೆಯ ಪರಿಸ್ಥಿತಿ. ಗೋಡೆಗಳಿಗೆ ಬಿರುಕು ಬಿಟ್ಟಿವೆ. ಮಳೆ ಬಂದರೆ ಆ ಮಳೆ ನೀರು ಶಾಲೆ ಒಳಗಡೆನೆ ಸುರಿಯುತ್ತೆ. ಮೇಲ್ಛಾವಣಿ ಇದ್ದು ಇಲ್ಲದಂಗೆ ಆ ಗೋಡೆಗಳು ಕಂಪ್ಲೀಟಾಗಿ ಶಿಥಿಲಗೊಂಡಿದೆ. ಯಾವಾಗ ಮುರಿದು ಬೀಳುತ್ತೋ ಏನೋ ಅಂತ ಆ ಪರಿಸ್ಥಿತಿನಲ್ಲಿವೆ ಗೋಡೆಗಳು. ಅನಾಹುತ ಆದರೆ ಸಚಿವರೇ ಹೊಣೆ ಅಂತ ಮಕ್ಕಳನ್ನು ಶಾಲೆಗೆ ಕಳಿಸ್ತಾ ಇರುವಂಥ ತಂದೆ ತಾಯಿ ಕಿಡಿಕಾರಿದ್ದಾರೆ. ಪಾಪ ಮನೇಲಿ ಕೂತ್ಕೊಂಡು ಮಕ್ಕಳನ್ನ ಶಾಲೆಗೆ ಕಳಿಸಿನೂ ಪ್ರತಿ ಕ್ಷಣ ವ್ಯಥೆ ಬಿಡಬೇಕು. ಏನಾಯಿತು ಏನು ಅಂತ. ಮಳೆ ಬಂತಂದರೆ ಪಾಪ ಮಕ್ಕಳ ಪರಿಸ್ಥಿತಿ ದೇವರಿಗೆ ಪ್ರೀತಿ. ಅಂಥ ಶಾಲೆಯಲ್ಲಿ ಮಕ್ಕಳಿಗೆ ವಿದ್ಯಾಭ್ಯಾಸ ಹೇಳ್ಕೊಡ್ಲಾಗ್ತದೆ. ಶಿಕ್ಷಣ ಸಚಿವರು ಇದ್ರ ಬಗ್ಗೆ ಗಮನ ಹರಿಸದೆ ಇಂಥ ಶಾಲೆಯಲ್ಲಿ ಮಕ್ಕಳು ಓದಿ ಆ ಜೀವ ಭಯ ಹೆಚ್ಚಾಗಿದೆ. ಪಾಪ ಅವರು ಶಾಲೆಯವರು ಕೂಡ ಅದೆಷ್ಟೋ ಸಲ ಅಧಿಕಾರಿಗಳಿಗೆ ಬೇರೆಯವರಿಗೆ ಸಂಪರ್ಕ ಮಾಡುವ ಪ್ರಯತ್ನ ಮಾಡಿದ್ರು, ಆದರೂ ಯಾವುದೇ ಪ್ರಯೋಜನ ಆಗಿಲ್ಲ. ಎಲ್ಲಿಯವರೆಗೆ ಹೋರಾಟ? ಬೇಕೇ ಬೇಕು, ಬೇಕೇ ಬೇಕು. ಎಲ್ಲಿಯವರೆಗೆ ಹೋರಾಟ? ಎಲ್ಲಿಯವರೆಗೆ ಹೋರಾಟ? ಎಲ್ಲಿಯವರೆಗೆ ಹೋರಾಟ? ಮಕ್ಕಳವೇ ಸ್ಕೂಲೆಲ್ಲ ಬಿದ್ದೋಯ್ತಾ ಇದೆ, ಬಾತ್ರೂಮ್ ವ್ಯವಸ್ಥೆ ಇಲ್ಲ, ಮಕ್ಕಳೆಲ್ಲ ಸೋರ್ತಾ ಇದೆ. ನಾವ್ ಹೆಂಗ್ ಮಕ್ಕಳು ನೋಡ್ಕೊಂಡಿರೋದಿಲ್ಲಿ? ಮೇಸ್ಟ್ರುಗಳೆಲ್ಲ ಒಳ್ಳೋರು ಗೌರ್ಮೆಂಟ್ ಸ್ಕೂಲ್ಗೆ ಆಗ್ತಾರೆ, ಪ್ರೈವೇಟ್ ಸ್ಕೂಲ್ಗೆ ಆಗ್ತಾರೆ. ನಾವು ಗೌರ್ಮೆಂಟ್ ಸ್ಕೂಲ್ಗೆ ಆಗ್ತಾ ಇದ್ದೀವಿ. ನಾವು ಬಡವರು. ಈಗ ನಾವು ನಿಮ್ಗೆ ಸ್ಟ್ರೈಕ್ ಮಾಡಕ್ಕೆ ಬರ್ಬೇಕಾಯ್ತದೆ. ಬಂದು ನೋಡಿ ಎಲ್ಲಾನು ಮಾಡಿ ನಮ್ಗೆ ವ್ಯವಸ್ಥೆ ಮಾಡಿ. ಸಮಯ ನಿನ್ ಗೆದ್ಬಿಟ್ಟೆ ಅಂತ ಇದು ಮಾಡಬೇಡ. ನಾವು ಮಾಡೋದನ್ನೇ ಮಾಡ್ತೀವಿ, ನಿನಗೆ ತೋರ್ಸೋದನ್ನೇ ತೋರಿಸ್ತೀವಿ. ಗ್ರಾಮದಲ್ಲಿ 125 ಮಕ್ಕಳಿದ್ದಾವೆ. ಶಾಲೆಗೆ ಕೊಠಡಿ ಇಲ್ಲ. ಆಮೇಲೆ ಈ ಪೂರ್ವ ಕಾಲೇಜ್ ಕೊಠಡಿಗಳು ಸಿಗ್ಲು ಬಂದವೆ. ಬಾತ್ರೂಮ್ ಇಲ್ಲ, ಮಕ್ಕಳುಗಳಿಗೆ ಸೌಕರ್ಯ ಇಲ್ಲ. ಇವೆಲ್ಲನೂ ಖಂಡಿತ ನೀವು ಮಾಡಿಕೊಡ್ಲೇಬೇಕು. ಇಲ್ಲ ನಾವು ಹೋರಾಟಕ್ಕೆ ತಯಾರಿದ್ದೀವಿ. ಮನು ಈ ಬಗ್ಗೆ ಹೆಚ್ಚಿನ ಮಾಹಿತಿ ಕೊಡ್ತಾರೆ. ಫೋನ್ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಮನು, ಗುಡ್ ಮಾರ್ನಿಂಗ್. ಸರ್ಕಾರಿ ಶಾಲೆಗಳ ಕತೆ ಇದೇನು ಮೊದಲು ಅಲ್ಲ, ಇದು ಕೊನೆನೂ ಅಲ್ಲ. ಆದರೆ ಈ ಶಾಲೆಗೆ ಒಂದು STMC ಅಂತಿದೆ. ಆ STMC ಏನು ಮಾಡುತ್ತೆ? ಅವ್ರು ಏನೂ ಮಾಡಿಲ್ವಾ ಅಥವಾ ಯಾರು ಹೊಣೆ ಇದಕ್ಕೆ? ಜನರೇಷನ್ ಪೋಷಕರು ಸರ್ಕಾರಿ ಶಾಲೆ ಅಂದ್ರೆ ಗುಣಮಟ್ಟದ ಶಿಕ್ಷಣ ಜೊತೆಗೆ ಸೂಕ್ತ ಮೂಲಭೂತ ಸೌಕರ್ಯಗಳಿಲ್ಲ ಎಂದು ಈಗ ಬಹುತೇಕವಾಗಿ ಖಾಸಗಿ ಶಾಲೆಗಳ ಮುಖ ಮಾಡುವಂತ ಸಂದರ್ಭದಲ್ಲಿ ಮಂಡ್ಯದ ಕೆಆರ್ಪೇಟೆ ತಾಲೂಕಿನ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯಲ್ಲಿ ಬಹುತೇಕ 123 ವಿದ್ಯಾರ್ಥಿಗಳು ಅಂದ್ರೆ ಮಕ್ಕಳು ಒಳಗೊಂಡಂತ ಶಾಲೆಯ ಸ್ಥಿತಿ ಈಗ ಅಧ್ವಾನ ಸ್ಥಿತಿ. ಏನಂತಂದ್ರೆ ಮಳೆ ಬಂದ್ರೆ ಸೋರುತ್ತೆ, ಮತ್ತೆ ಅಲ್ಲಲ್ಲೇ ಬೀಟ್ ಬಿಟ್ಟಿದೆ. ಮಕ್ಕಳ ಮನೆ ಒಳಗೊಂಡಂತೆ ಮಕ್ಕಳು ಕೂಡ ಅಂದ್ರೆ LKG PKG ಶಾಲೆಗಳು ಅನುಮತಿ ಕೊಟ್ಟಿದ್ದಾರೆ. ಅಲ್ಲಿ ಆ ಮಕ್ಕಳು LKG PKG ಮಕ್ಕಳುಗಳು ಕೂಡ 53 ಮಕ್ಕಳುಗಳಿದೆ. ಅದು ಬಹುತೇಕ ಪ್ರಮುಖವಾದ ಅಂಶ ಆಗಿದೆ. ಏನಾಗಿದೆ ಅಂತಂದ್ರೆ ಅದು ಪಕ್ಕದ ಶಾಲೆಯ ಪಕ್ಕದಲ್ಲೇ ಒಂದು ನಾಲೆ ಇದೆ, ತಡೆಗೋಡೆ ಕೂಡ ಇಲ್ಲ. ಮತ್ತೆ ಮಳೆ ಬಂದ್ರೆ ಶೀತಲ ವ್ಯವಸ್ಥೆ ಆಗಿದೆ. ಮತ್ತೆ ಇರದೇ 4 ಕಟ್ಟಡ, ಅಲ್ಲಿ ಇರದೇ 4 ಕೊಠಡಿ. ಆ ಕೊಠಡಿಯಲ್ಲಿ 2 ಕೊಠಡಿ ವ್ಯವಸ್ಥೆ ಅಧ್ವಾನ ತಲುಪಿದೆ. ಹಲವಾರು ಬಾರಿ ಸಂಬಂಧಪಟ್ಟ ಇಲಾಖೆಗಳಿಗೆ ಮನವಿ ಮಾಡಿದ್ರು ಕೂಡ STMC ಅವರು ಅದರ ಸಂಬಂಧಪಟ್ಟಿಗೆ ಸ್ಥಳ ಪರಿಶೀಲನೆಗೂ ಕ್ಯಾರಿ ಅಂತಿಲ್ಲ ಅಂತ ಹೇಳ್ತಾ ಆರೋಪಿಸ್ತಾರೆ. ಅದಲ್ದೇನೆ ಈಗ ನಾವು ಏನಪ್ಪಾ ಈಗ ಮನು ನಿಮ್ಮನ್ನು ಮಾತನಾಡಿಸ್ತೀನಿ. ಪೋಷಕರು ಮಂಜುಳಾ ಅನ್ನೋರು ನಮ್ಮ ಜೊತೆಗೆ ಫೋನ್ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಮಂಜುಳಾ ಅವರೇ ನಮಸ್ಕಾರ. ಎಷ್ಟನೇ ಕ್ಲಾಸ್ ಓದ್ತಿದ್ದಾನೆ ನಿಮ್ಮ ಮನೆ ಮಗು? ನಮ್ಮನೆ 2 ಮಕ್ಕಳು ಹೋಗ್ತಾ ಇದ್ದಾರೆ ಸರ್. ಒಬ್ಳು 5th ಹೋಗ್ತಾ ಇದ್ದಾಳೆ, ಒಬ್ಳು 6th ಹೋಗ್ತಾ ಇದ್ದಾರೆ. ಗೋಡೆ ನೋಡಿದ್ರೆ ಅದು ಮಣ್ಣಿನ ಗೋಡೆ ಅಂತ ಅನ್ಸುತ್ತೆ. ಎಷ್ಟು ವರ್ಷ ಆಯ್ತಾ ಶಾಲೆ ಕಟ್ಟಡಕ್ಕೆ, ಗೊತ್ತಾ ಏನಾದ್ರು? ಸರ್ ಇದು 150 ವರ್ಷದ ಹಿಂದಿನ ಸ್ಕೂಲು ಇದು. ಅಂದ್ರೆ ಇದು ಸ್ವಲ್ಪ ಹಳೆ ಕಟ್ಟಡ ಸರ್. ಇದು ಬಂದಿದ್ದಾರೆ ರಾಜಕಾರಣಿಗಳೆಲ್ಲ ಬಂದಿದ್ದಾರೆ, ನೋಡಿದ್ದಾರೆ. ಮಕ್ಕಳು ಸ್ಕೂಲಲ್ಲೆಲ್ಲ ಕೂತಿದ್ದಾರೆ. ಮಳೆ ಬಂದಾಗ ಸೋರುತ್ತೆ. ಹಂಚುಗಳು ಎಷ್ಟೋ ಸರಿ ಕೆಳಗ್ ಬಿದ್ಬಿಟ್ಟಿದಾವೆ, ಮಕ್ಕಳು ಪಕ್ಕದಲ್ಲೇ ಬಿದ್ಬಿಟ್ಟಿದಾವೆ ಎಷ್ಟೋ ಸರಿ. ಅದು ಅಲ್ದೇನೆ ಮಕ್ಕಳು ಆಟ ಆಡಕ್ಕೆ ಸುಧಾ ಏನಾಗಿದೆ ಅಂದ್ರೆ
ಸ್ಕೂಲ್ ಪಕ್ಕದಲ್ಲೇ ಕಾಲುವೆ ಇದೆ. ಕಾಲುವೆ ನೀರು ತುಂಬಾ ಹರಿದ್ರೆ ಸ್ಕೂಲ್ ಪಕ್ಕದಲ್ಲಿ ಮಕ್ಳು ಆಟ ಆಡಕ್ ಹೋದ್ರೆ ಜಾರ್ ಬಿದ್ರೆ ಕಾಲುವೆ ಒಳಕ್ಕೆ ಬಿದ್ದೋಗ್ತಾರೆ. ಅಷ್ಟು ಹತ್ರದಲ್ಲೇ ಇದೆ ಕಾಲುವೆ. ಅದಕ್ಕೆ ಒಂದು ತಡೆಗೋಡೆ ಇಲ್ಲ. ಮತ್ತೆ ಏನು ಅಂದ್ರೆ ಮಳೆ ಜೋರಾಗಿ ಬಂದಾಗ ಕಾಲುವೆ ಒಳಗಿಂದ ಹಾವುಗಳು ಸುಧಾ ಅಡ್ಗೆ ಮನೆ ಪಕ್ಕದಲ್ಲೇ ಇರೋದು. ಅಡ್ಗೆ ಮನೆ ಹತ್ರನು ಹಾವುಗಳು ಸುಧಾ ಬರೋ ಇದಿದೆ. ಅಂದ್ರೆ ಅದು ಬಂದಿವೆ. ಅದು ವಿಡಿಯೋ ಸುಧಾ ಇವ್ರು SDMC ಅಧ್ಯಕ್ಷ ಹತ್ರ ವಿಡಿಯೋನೇ ಸುಧಾ ಇದೆ ಅದು. ಆಮೇಲೆ ಮಕ್ಳಿಗೆ ಆಟ ಆಡಕ್ಕೂ ಸುಧಾ ಒಳ್ಳೆ ಸೌಕರ್ಯ ಇಲ್ಲ. ಅಂದ್ರೆ ಮುಖ್ಯೋಪಾಧ್ಯಾಯರಿದ್ದಾರೆ, ಒಳ್ಳೆ ಪಾಠ ನಡೀತಾ ಇದೆ. ಮಕ್ಳು ಸಂಖ್ಯೆ ಎಷ್ಟಾಗಿದೆ ಅಂದ್ರೆ ಈಗ 120ರಿಂದ 130 ಮಕ್ಳು ಸಂಖ್ಯೆನೇ ಇದೆ. ಆದ್ರೆ ಏನು ಅಂದ್ರೆ ಮಕ್ಳಿಗೆ ವಿದ್ಯೆ ಸಿಗ್ತಾ ಇದೆ, ಆದ್ರೆ ಅದಕ್ಕೆ ಒಳ್ಳೆ ಸೌಕರ್ಯ ಸಿಗ್ತಾ ಇಲ್ಲ. ಆಮೇಲೆ ಶೌಚಾಲಯನು ಸುಧಾ ಸರಿಯಾಗಿಲ್ಲ ಸರ್ ಇಲ್ಲಿ ಮಕ್ಳಿಗೆ. ಅಲ್ಲ, ನೀವು ಕಂಪ್ಲೇಂಟ್ ಎಲ್ಲ ಮಾಡಿದ್ದೀರಾ? ಕಂಪ್ಲೇಂಟ್ ಎಲ್ಲ ಮಾಡಿದ್ದಾರೆ. ಮತ್ತೆ ರಾಜಕಾರಣಿಗಳು ಬಂದು ನೋಡ್ಕೊಂಡು ಹೋಗಿದ್ದಾರೆ. ಆದ್ರೆ ಯಾವ್ದೇ ರೀತಿ ಸವಲತ್ತು ಸುಧಾ ಸಿಗ್ತಾ ಇಲ್ಲ ಮಕ್ಳಿಗೆ. ಅದಕ್ಕೆ ಒಂದ್ಸರಿ ಬಂದು ಇನ್ನೊಂದ್ಸರಿ ನೋಡಿ ಎಲ್ಲಾನು ವ್ಯವಸ್ಥೆ ಮಾಡ್ಕೊಡಿ ಮಕ್ಳಿಗೋಸ್ಕರ. ಯಾಕೆಂದ್ರೆ ಇದು 150 ವರ್ಷದ ಹಿಂದಿನಿಂದ ಸ್ಕೂಲ್ ಅನ್ನ ನಡೆಸ್ಕೊಂಡ್ ಬಂದಿದ್ದಾರೆ. ಇಲ್ಲಿ ಸುತ್ತಮುತ್ತ ಗೌರ್ಮೆಂಟ್ ಸ್ಕೂಲ್ಗಳೇ ಇಲ್ಲ, ಎಲ್ಲ ಮುಚ್ಚೋಗ್ತಾ ಇದಾವೆ. ಮಾದಾಪುರ ಗೌರ್ಮೆಂಟ್ ಸ್ಕೂಲ್ ಒಂದು ಚೆನ್ನಾಗಿ ನಡೀತಾ ಇದೆ, ಮತ್ತೆ ಕೊಪ್ಪಳದಲ್ಲಿ ಒಂದು ನಡೀತಾ ಇದೆ. ಅಂದ್ರೆ ಮಂಜುಳಾ ಹೇಳಿ ಮಾತಾಡಿಸ್ತೀನಿ. SDMC ಅಧ್ಯಕ್ಷರು ಯೋಗೇಶ್ ಇದ್ದಾರೆ ಫೋನ್ ಸಂಪರ್ಕದಲ್ಲಿ. ಯೋಗೇಶ್ ಅವ್ರ ನಮಸ್ಕಾರ. SDMC ಅಂತಂದ್ರೆ ಸ್ಕೂಲ್ ಡೆವಲಪ್ಮೆಂಟು ಮಾನಿಟರಿಂಗು ಅಂತ ಅಲ್ವಾ? ಹೌದು ಸರ್, ಹೌದು. ಅಂದ್ರೆ ನೀವು ಡೆವಲಪ್ಮೆಂಟು ಮಾನಿಟರಿಂಗು ನೀವು ಮಾಡ್ತಾ ಇಲ್ವಾ, ಅಥವಾ ನಿಮ್ಮ ಕೈಲಿ ಆಗ್ತಾ ಇಲ್ವಾ, ಅಥವಾ ಅಧಿಕಾರಿಗಳು ಸ್ಪಂದಿಸ್ತಾ ಇಲ್ವಾ? ಏನ್ ನಡೀತಿದೆ? ಪಾಪ ಮಕ್ಕಳಿಗೆ ಹೆಂಗ್ರಿ ಜೀವ ಭಯ ಅಲ್ವಾ? ಹೌದು ಸರ್, ಇದು ಈಗ ಮಾದಾಪುರ ಶಾಲೆ ನಡೀತಾ ಇರೋದೇ ಒಂದು SDMC ಅವರು ಮತ್ತೆ ಮಾದಾಪುರ ಜನಗಳ ಸ್ವಲ್ಪ ಸಹಾಯದಿಂದ ನಡೀತಿದೆ ಇದು. ಇದೇ ಶಾಲೆಯಲ್ಲಿ ಇದೇ 3-4 ವರ್ಷ ಮುಂಚೆ 19 ಮಕ್ಳಿದ್ದು ಈ ಶಾಲೆ ಎಲ್ಲ. ಈಗ ನಮ್ಮ ಪಂಚಾಯತಿ ವ್ಯಾಪ್ತಿಯಲ್ಲಿ ಬಂದಿರೋ ಶಾಲೆಗಳಲ್ಲಿ 5 ಶಾಲೆ ಆಲ್ರೆಡಿ ಮುಚ್ಚೋಗಿದಾವೆ. ಇನ್ನು 2-3 ಶಾಲೆ ಅಂತೂ ಉಳಿದಿದಾವೆ. ಇನ್ನು ನಾವು ಮಾದಾಪುರದವರು, ನಮ್ಮ ಮಾದಾಪುರ ಸುತ್ತಮುತ್ತ ಗ್ರಾಮಸ್ಥರೆಲ್ಲ ಸೇರ್ಕೊಂಡು ಈ ಶಾಲೆನ ಉಳಿಸ್ಕೊಳ್ಕೊಂತವ ಎಲ್ಲ ಅನುದಾನದಲ್ಲಿ, ಎಲ್ಲ ದಾನಿಗಳ ಅನುದಾನದಲ್ಲಿ ಈ ಮಕ್ಕಳ ಮನೆ ಅಂತ ಮಾಡಿದೀವಿ. ಅದ್ರಲ್ಲಿ ಒಂದು 56 ಮಕ್ಳಿದಾವೆ. 1 to 7 ಬಂದು 58 ಮಕ್ಳಿದಾವೆ. ನಾನು 2022ರಿಂದ ಮನವಿ ಕೊಡ್ತಾ ಇದ್ದೀನಿ, ಬಿಲ್ಡಿಂಗ್ ಶಿಥಿಲೀಕರಣ ಆಗಿದೆ ಅಂತ. ಡೆಮಾಲಿಸಿ ಕೊಟ್ಟಿದ್ದಾರೆ ಅಷ್ಟೇನೆ. ಡೆಮಾಲಿಸಿ ಲೆಟರ್ ಕೊಟ್ಟು ಹೊಡೆದಾಕಿದ್ರೆ ಅಲ್ಲಿ ಜಾಗಗಳನ್ನ ಎಲ್ಲ ಅಕ್ವೈರ್ ಮಾಡ್ಕೊತಾರೆ, ದನಗಾರುಗಳನ್ನ ಕಟ್ಟಾಕ್ತಾರೆ. ಅದು ಡೆಮಾಲಿಸ್ ಫಂಡ್ ರಿಲೀಸ್ ಮಾಡ್ಲಿಕ್ಕೆ ಕೇಳಿದ್ರೆ ಹೋದಾಗೆಲ್ಲವ ಇವ್ರು ಅವ್ರಿಗೆ ಹಾಕಿದೀನಿ ಅಂತಾರೆ, ಅವರು ಮೇಲಧಿಕಾರಿಗೆ ನಾನು ಕಳ್ಸಿದೀನಿ ಲೆಟರ್ನ ಅಂತಾರೆ. ಈಗ ತಳ್ಕೊಂಡ್ ಬರ್ತಿದ್ದಾರೆ ಹೊರತು ಅವ್ರು ಏನು ಕೆಲಸ ಕಾರ್ಯಗಳನ್ನ ಮಾಡ್ಕೊಡ್ತಿಲ್ಲ. ಇವರು ಖಾಲಿ ಹೆಸರಿಗಷ್ಟೇನೆ ಸರ್ಕಾರಿ ಶಾಲೆ ಉಳಿಸಿ, ಸರ್ಕಾರಿ ಶಾಲೆ ಬೆಳೆಸಿ ಅಂತ ಬರೀ ಹೇಳ್ತಾರೆ ಹೊರತು ಅದ್ರಲ್ಲಿ ಅದಕ್ಕೆ ಬಂದು ನೋಡೋದು ಮಾಡೋದು. ಈಗ ಶಾಲೆ ಪಕ್ಕದಲ್ಲಿ ಕವಲೆ ಇದೆ. ಈಗ ಮಳೆಗಾಲ ಬಂತಂದ್ರೆ ಕವಲೆ ತುಂಬಾ ಹರಿಯುತ್ತೆ. ಅಲ್ಲಿಂದ ಆವಳಿಗಳು ಶಾಲೆಗೆ ಬರೀತು. ಒಂದು ತಡೆಗೋಡೆ ಸಹ ನಿರ್ಮಿಸ್ಕೊಟ್ಟಿಲ್ಲ. ನಾವು ಹಲವು ಬಾರಿ ಅಧಿಕಾರಿಗಳಿಗೆ ಮನವಿ ಮಾಡಿದೀವಿ. ಅದಲ್ಲದೆ ನಮ್ಮ ಸರ್ಕಾರಿ ಶಾಲೆಗೇನೆ 1 ಎಕರೆ ಜಮೀನಿನ ಸೀಮಿತವಾಗಿ ಹಿಂದೆ ಹಿರಿಕರುಗಳು ದಾನವಾಗಿ ಕೊಟ್ಟಿದ್ದಾರೆ. ಅದು ಸರ್ಕಾರಿ ಶಾಲೆದು DC ಹೆಸರಲ್ಲಿದೆ. ಅದನ್ನ ಸರ್ವೆ ಮಾಡಿಸ್ಕೊಡಿ, ನಮಗೆ ಸ್ಕೂಲಿಗೆ ಬಿಡಿಸ್ಕೊಡಿ. ಅದ್ರ ಮುಖಾಂತರ ಬರುವಂತ ಅಮೌಂಟ್ ನ ಶಾಲೆಗೆ ಹಾಕೋದ್ರಿಂದ ಹಲವು ಬಾರಿ ಮನವಿ ಮಾಡಿ ಲೆಟರ್ ಕೊಟ್ಟಿದ್ದೀವಿ ಸರ್ವೆ ಮಾಡ್ಲಿಕ್ಕೆ, ತಹಸೀಲ್ದಾರ್ ಆಫೀಸ್ಗೆ ಆಗಲಿ, DC ಆಫೀಸ್ಗೆ ಆಗಲಿ. ಇದಕ್ಕೆ ಯಾರು ಸ್ಪಂದಿಸ್ತಲೇ 3 ವರ್ಷದಿಂದ ಅದು ಹಾಗೇ ಇದೆ. MLA ಏನಂತಾರೆ? MLA ಏನಾದ್ರು ಮಾಹಿತಿ ಗೊತ್ತಾ? MLA ಅವ್ರಿಗೆ ತಲುಪಿಸಿದ್ವಿ. ಅವರು ನಾವು ಮಾಡ್ಕೊಟ್ಟಿದೀವಿ. ಸರ್ಕಾರ ನಮ್ದು ಇಲ್ಲಿ ಈ ಸರ್ಕಾರ ಇದೆ, ಮೇಲೆ ಬೇರೆ ಸರ್ಕಾರ ಇದೆ. ಫಂಡ್ ಬರೋ ಗಂಟ ನಾವ್ ಏನ್ ಮಾಡಕ್ಕಾಗಲ್ಲ, ಬರುತ್ತೆ ಮಾತಾಡಿದೀವಿ, ಮೇಲೆ ಹೇಳಿದೀವಿ ಅಂತ ಹೋದಾಗೆಲ್ಲ ಅದನ್ನ ಹೇಳ್ತಿದಾರೆ. ಅವ್ರಿಗೂ 2-3 ಬಾರಿ ಹಲವು ಬಾರಿ ಲೆಟರ್ ಕೊಟ್ಟಿದ್ವಿ ಅವ್ರಿಗೂ. ಮಂಜುಳಾ ಅವ್ರು ಕೂಡ ಇದ್ದಾರೆ. ಮಂಜುಳಾ ಏನ್ ಹೇಳ್ತೀರಿ? ಈಗ ಮಕ್ಕಳನ್ನೇ 123 ಜನ ಮಕ್ಕಳು ಅಂತಂದ್ರೆ, ಐ ಥಿಂಕ್ ಸರ್ಕಾರಿ ಶಾಲೆಗಳಲ್ಲಿ 123 ಮಕ್ಕಳು ಅಂತಂದ್ರೆ ವಂಡರ್. ಅದು ಇವತ್ತಿನ ಈ ಸಂದರ್ಭದಲ್ಲಿ. ಹಲೋ, ಹೇಳಿ. ಅದೇ ಸುತ್ತಮುತ್ತ ಹಳ್ಳಿ ಮಕ್ಳು, ಬರೀ ಮಾದಾಪುರ ಮಕ್ಳು ಅಲ್ದನೆ ಸುತ್ತಮುತ್ತ ಹಳ್ಳಿ ಮಕ್ಳು ಸುಧಾ ನಮ್ ಶಾಲೆಗೆ ಬರ್ತಾ ಇದಾರೆ ಇಲ್ಲಿಗೆ ಮಾದಾಪುರಕ್ಕೆ. ಚಿನ್ನೇನಹಳ್ಳಿ, ಕೋಟಹಳ್ಳಿ, ಹಳೆ ಮಾದಾಪುರ, ಇಲ್ಲಿ ಕೊಪ್ಲು, ಗೂಡಾವಚಡಿ ಎತ್ತವಿಂದನೂ ಮಕ್ಳು ಬರ್ತಾ ಇವೆ. ಅಲ್ಲಿಂದ ಮಕ್ಳು ಇಲ್ಲಿಗೆ ಬಂದು ಸೇರ್ಕೋತಾ ಇದಾರೆ ಅಂದ್ರೆ ನೀವೇ ಅರ್ಥ ಮಾಡ್ಕೋಬೇಕು ಸರ್. ಇಲ್ಲಿ ಪಾಠ ಎಷ್ಟ್ ಚೆನ್ನಾಗಿ ನಡೀತಾ ಇದೆ, ಮಕ್ಳು ಎಷ್ಟ್ ಚೆನ್ನಾಗಿ ಓದ್ತಾ ಇದಾರೆ ಅಂತ ನೀವೇ ತಿಳ್ಕೋಬೇಕು. ಅಂತಂದ್ರೆ ಎಲ್ಲ ವಿದ್ಯಾಭ್ಯಾಸದ ಬಗ್ಗೆ ಏನ್ ಮಾತಾಡಂಗಿಲ್ಲ. ಆದ್ರೆ ಮಕ್ಳಿಗೆ ಸೌಕರ್ಯ ಸಿಗ್ತಾ ಇಲ್ಲ, ಒಳ್ಳೆ ಶೌಚಾಲಯ ಇಲ್ಲ. ಮತ್ತೆ ಹೇಳ್ತಿದ್ರಿ ಸರ್, ನಮ್ದು ಇಲ್ಲಿ ಮಕ್ಕಳ ಮನೆ ಅಂತ ಸರ್ಕಾರದವ್ರು ಹೇಳಿದ್ರು, ಮಕ್ಕಳ ಮನೆ ಅಂತ ಮಾಡಿ ಅಂತ. ಮಕ್ಕಳ ಮನೆ ಹೋದ್ಸತಿ ಬರೀ 7 ಹುಡುಗರಿಗೆ ಊರಿನ ಜನಗಳು ಸಹಾಯ ತಗೊಂಡು ಒಂದು ವ್ಯಾನ್ ಮಾಡ್ಕೊಂಡು 7 ಮಕ್ಳಿಗೆ ಸ್ಟಾರ್ಟ್ ಮಾಡಿದ್ದು ಹೋದ ವರ್ಷ. ನಾವು ಹಳ್ಳಿ ಊರಿಂದ ಕರ್ಕೊಂಡ್ಬಂದು ಈ ವರ್ಷ ಆ ಮಕ್ಕಳು 56 ಜನಕ್ಕೆ ಬಂದು ನಿಂತಿದ್ದಾರೆ. ಮಕ್ಕಳ ಮನೆನೂ ಮಾಡ್ತಿದೀವಿ, ಮಕ್ಕಳ ಮನೆ ಸರ್ಕಾರ ನೆರವಿನಲ್ಲಿ ಮಾಡ್ಕೊಡ್ತೀವಿ ಅಂದ್ರು. ಅದನ್ನು ಇವಾಗ ನಾವು ಹಾಕಿದ್ವಿ, ಮಾಡ್ಕೊಡ್ತೀವಪ್ಪ ಅಂತಿದ್ದಾರೆ ಮಕ್ಕಳ ಮನೆಗೆ. ನಮಗೆ ಮೇನ್ ಬೇಕಾಗಿರೋದು ಸರ್, ಅವ್ರ ಮಕ್ಕಳ ಮನೆಗೆ ಬೇಕಾದ್ರೆ ಇನ್ನೂ ಸ್ವಲ್ಪ 2-3 ತಿಂಗಳು ಇಲ್ದವ್ರು 6 ತಿಂಗಳು ಲೇಟ್ ಆಗಿ ಊರಿನ ಜನಗಳ ಸಹಾಯ ಚೆನ್ನಾಗಿದೆ. ಅವ್ರದ್ದು ಏನೋ ದಾನಗಳನ್ನ ಎತ್ಕೊಂಡು ನಾವ್ ಹೆಂಗೋ ಟೀಚರ್ಗಳಿಗೆ 3 ಜನ ಗೆಸ್ಟ್ ಟೀಚರ್ ಬಿಟ್ಕೊಂಡಿದೀವಿ. ಮಕ್ಕಳ ಮನೆ ಮೇಂಟೈನ್ ಮಾಡ್ತಿದೀವಿ. ಅದನ್ನ ನಮ್ ಶಾಲೆಯಲ್ಲಿ ವಿದ್ಯಾಭ್ಯಾಸ ನೋಡಿ ಸುತ್ತ ಎಲ್ಲಾ ಊರವರು ನಮ್ಮೂರಿಗೆ ತಂದು ದಾಖಲಾತಿ ಮಾಡ್ತಿದ್ದಾರೆ. ನಮಗೆ ಮೇನ್ ಮೇಜರ್ ಪ್ರಾಬ್ಲಮ್ ಬಂದೀಗ ಬಿಲ್ಡಿಂಗ್ ಸಮಸ್ಯೆ ಇದೆ.
ಈಗ ಮೂರ್ ಕ್ಲಾಸ್ ಇದಾವೆ, ಅದ್ರಲ್ಲಿ ಎಲ್ಲಾ ಮಕ್ಕಳನ್ನು ಕೂರಿಸ್ಬೇಕು. ಮಕ್ಕಳ ಶಾಲೆ ಮಕ್ಕಳನ್ನ 1 to 7 ಮಕ್ಕಳನ್ನ ಅಂದ್ರೆ ಪಾಠ ಮಾಡೋರ್ಗು ನಾವು 7 ಜನ ಟೀಚರ್ ಇಟ್ಕೊಂಡಿದೀವಿ. ಈ ಸರ್ಕಾರವ್ರದ್ದು ಹೇಳ್ತಾರೆ 60 ಜನದ ಒಳಗಡೆ ಇದ್ರೆ 2 ಟೀಚರ್ ಮಾತ್ರ, 70 ಜನದ ಒಳಗಡೆ 3 ಜನ ಟೀಚರ್. ಅವ್ರು ಹೇಳ್ದಂಗೆಲ್ಲ ಆದ್ರೆ ಬಡವ್ರ ಮಕ್ಕಳು ಓದೋದಿಲ್ಲ ಸರ್. ಸಬ್ಜೆಕ್ಟ್ ಒಬ್ರು ಬೇಕೇ ಬೇಕು ಏನೇ ಆದ್ರೂ. ಅದೇ ರೀತಿ ನಾವು ಓನಾಗಿ ಸಂಬಳ ಕೊಡ್ಕೊಂಡು ಒಟ್ಟಿಗೆ 7 ಜನ ಟೀಚರ್ ಇದ್ದಾರೆ. ಸರ್ಕಾರಿ ಟೀಚರ್ಗಳು 3 ಜನ ಇದ್ದಾರೆ, ಒಬ್ರು ಗೆಸ್ಟ್ ಟೀಚರ್ ಇದ್ದಾರೆ. ಇನ್ನು ಮಕ್ಕಳ ಮನೆ ಟೀಚರ್ಗೆ ಅಂತಾನೆ 3 ಜನ ಸ್ವಂತವಾಗಿ ನಾವು ತಗೊಂಡಿದೀವಿ. ಒಟ್ಟಿಗೆ 7 ಜನ ಟೀಚರ್ಸ್ ಇದ್ದಾರೆ ನಮ್ಮಲ್ಲಿ. ಈಗ ಇಷ್ಟೆಲ್ಲ ನಾವು ಅನುಕೂಲ ಮಾಡ್ಕೊಡ್ತಿದ್ರು. ಬಿಲ್ಡಿಂಗ್ ವ್ಯವಸ್ಥೆ ಒಂದು ಆಗಿಲ್ಲ, ಮತ್ತೆ ತಡೆಗೋಡೆ ಒಂದು ನಿರ್ಮಿಸ್ಕೊಡ್ತಿಲ್ಲ. ಅದೊಂದು ಸೂಕ್ತವಾಗಿ ಕ್ರಮ ವಹಿಸಿ ಮಾಡ್ಕೊಡ್ಬೇಕು ಅಂತ ನಿನ್ನೆಲ್ಲೂ ಕೇಳ್ಕೊಂಡಿದೀವಿ ಸರ್. ಎಸ್, ಓಕೆ, ರೈಟ್. ಥ್ಯಾಂಕ್ ಯು ಮಂಜುಳಾ ಅವರೇ, ಥ್ಯಾಂಕ್ ಯು ಯೋಗೀಶ್ ನಮ್ಮ ಜೊತೆಗೆ ಮಾತನಾಡಿದ್ದಕ್ಕಾಗಿ. ಬಟ್ ಸರ್ಕಾರಿ ಶಾಲೆಯಲ್ಲಿ ವಿದ್ಯಾರ್ಥಿಗಳಿರೋದೇ ಕಡಿಮೆ, ಅಂಥದ್ರಲ್ಲಿ ಇಲ್ಲಿ ಮಕ್ಕಳಿದ್ದಾರೆ, ಆದರೆ ಸರ್ಕಾರಿ ಸೌಲಭ್ಯಗಳು ಸಿಗ್ತಿಲ್ಲ, ಕಟ್ಟಡ ಸರಿ ಇಲ್ಲ, ಶೌಚಾಲಯ ಸರಿ ಇಲ್ಲ ಅಂತಂದರೆ ಸರ್ಕಾರಿ ಅಧಿಕಾರಿಗಳು ಮತ್ತು ನಮ್ಮ ಮಾನ್ಯ ಶಿಕ್ಷಣ ಸಚಿವರು ಇದನ್ನು ನೋಡಲೇಬೇಕು. ಮಾದಾಪುರದ ಈ ಶಾಲೆಯ ಒಂದು ಪರಿಸ್ಥಿತಿಯನ್ನು ಸರಿ ಮಾಡುವರೆ ನೀವು ಕಾರ್ಯಪ್ರವೃತ್ತರಾಗಬೇಕು ಅನ್ನೋದು ನಮ್ಮ ಆಶಯ.